ಮಿಲಿಯನ್ ಗಟ್ಟಲೆ ಫಾಲೋವರ್ಸ್. ಸೊ ಈ ಫಾಲೋವರ್ಸಲ್ಲಿ ಸಾಕಷ್ಟು ಅಭಿಮಾನಿಗಳು, ಸಿನಿಮಾ ಪ್ರೇಮಿಗಳಿದ್ದಾರೆ. ಆದರೆ ಯಶ್ ಅವರು ಯಾರನ್ನು ಫಾಲೋ ಮಾಡ್ತಾರೆ? ಸೊ ಇದು ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ತುಂಬ ಸಿಂಪಲ್ ಆಗಿದೆ. ಏನಪ್ಪ ಅಂತಂದರೆ, ಇವರು ಒಬ್ಬರನ್ನೇ ಫಾಲೋ ಮಾಡೋದು. ಅದು ಅವರ ವೈಫ್ ರಾಧಿಕಾ ಪಂಡಿತ್. ಸೊ ರಾಧಿಕಾ ಪಂಡಿತ್ ಅವ್ರನ್ನ ಇವರು ಫಾಲೋ ಮಾಡ್ತಾರೆ. ಸೊ ತಮಾಷೆಯಾಗಿ ಹೇಳಿರುವಂಥದ್ದು ಏನಂದರೆ, ಫಾಲೋ ಮಾಡಬೇಕಲ್ಲ ಅಂತ. ಆದರೆ ತುಂಬ ಇಷ್ಟಪಟ್ಟು ಪ್ರೀತಿಸಿ ಮದುವೆ ಆಗಿರುವಂಥವ್ರು. ಸೊ ಆ ಪ್ರೀತಿ ಇದೆ. ಅದರ ಹೊರತಾಗಿ ಯಶ್ ಈ ಒಂದು ಆಪ್ಕಿ ಅದಾಲತ್ ಶೋದಲ್ಲಿ ಸುಮಾರು ವಿಚಾರಗಳನ್ನ ಹೇಳಿದ್ದಾರೆ. ಒಂದು 50 ಕೋಟಿಗಿಂತಲೂ ಹೆಚ್ಚು ನಾನು ಸಂಭಾವನೆ ಕೇಳ್ತೀನಿ ಅಂತ. ಆದರೆ ಒಂದು ಚಿತ್ರಕ್ಕೆ ಇವರು ಒಬ್ಬ ನಾಯಕನಾಗಿ ಅಲ್ಲ, ಅಥವಾ ಸಂಭಾವನೆ ತಗೊಂಡು ತಮ್ಮ ಕೆಲಸ ಮುಗಿಸಿ ಎದ್ದು ಹೋಗಲ್ಲ. ಒಬ್ಬ ನಿರ್ಮಾಪಕನಾಗಿಯೇ ಈ ಒಂದು ಚಿತ್ರವನ್ನು ಮಾಡ್ತಾರೆ. ಅಂದರೆ ಸುಮಾರು ಸಿನಿಮಾಗಳು, ಈ ಹಿಂದಿನ ಸಿನಿಮಾಗಳು ಕೂಡ ಒಬ್ಬ ನಿರ್ಮಾಪಕನಾಗಿಯೇ ಕೆಲಸ ಮಾಡಿರುವಂಥದ್ದು. ಸೊ ಅದು ಅವ್ರಿಗೆ ಖುಷಿ ಕೊಡುತ್ತೆ. ಸೊ ಎಲ್ಲರ ಒಟ್ಟಿಗೆ ಕೆಲಸ ಮಾಡೋಣ, ಜನ ಅದನ್ನು ತಗೋತಾರೆ ಅಥವಾ ತಗೊಳ್ಳಿಲ್ಲ. ಸೊ ಲಾಭ ನಷ್ಟ ಜೊತೆಗೇ ಇರಲಿ, ಒಬ್ಬರ ಮೇಲೆ ಹೇರೋದು ಬೇಡ ಅನ್ನೋ ಅರ್ಥದಲ್ಲಿ ಇವರು ಮಾತಾಡ್ತಾರೆ. ಅಂದರೆ ಒಬ್ಬ ನಿರ್ಮಾಪಕನಾಗಿ ಇವರು ಕೆಲಸ ಮಾಡಿ ದುಡ್ಡು ಜನರಿಂದ ತಗೋತಾರೆ. ಅವ್ರಿಗೆ ಒಳ್ಳೇದು ಇಷ್ಟ ಆಗೋ ರೀತಿಯಲ್ಲಿ ಸಿನಿಮಾ ಮಾಡಿ ಅವರಿಂದ ದುಡ್ಡು ತೊಗೊಂಡು ಅದನ್ನು ಶೇರ್ ಮಾಡ್ಕೋತಾರೆ. ಇದು ಫ್ಯಾಕ್ಟ್, ಅವ್ರು ಹೇಳಿರುವಂಥ ಮಾತು. ಸೊ ಇನ್ನೂ ಕಾಮೆಂಟ್ಗಳು ಬರುತ್ತೆ. ಸೊ ಅದಕ್ಕೂ ಇವರು ತಮ್ಮದೇ ಆದ ರೀತಿಯಲ್ಲಿ ಉತ್ತರ ಕೊಟ್ಟಿರುವಂಥದ್ದು. ಸೊ ಕಾಮೆಂಟ್ ತಬಾಯಿ ಹಾಡನ್ನು ಎಲ್ಲರೂ ಇದೊಂಥರ ಕಾಂಡಮ್ ಆ್ಯಡ್ ಇದೆ ಅನ್ನೋ ಅರ್ಥದಲ್ಲಿ ಹೇಳಿರುವಂಥದ್ದು. ಅದಕ್ಕೆ ಅವ್ರು ಹೇಳ್ತಾರೆ, ನಾನು ಈ ಥರ ಆ್ಯಡ್ ಮಾಡೋದಾದ್ರೆ ಸುಮ್ಮನೆ ಮಾಡಲ್ಲ, ದುಡ್ಡು ತೊಗೊಂಡೇ ಮಾಡ್ತೇನೆ ಅಂತೇಳಿ. ಸೊ ಇದರ ಹೊರತಾಗಿ ಅಂಬರೀಷಣ್ಣ ಇವರ ಫೇವ್ರೆಟ್ಟು. ಅಭಿಮಾನಿಗಳು ತೀರೋದಾಗ ಯಾಕೆ ಹೋಗಲಿಲ್ಲ ಅನ್ನೋದನ್ನು ಕೂಡ ಅವರು ಹೇಳ್ಕೊಂಡಿರುವಂಥದ್ದು. ಆ ಥರ ನಾನು ಹೋದರೆ, ಅವರ ಆಸೆಯ ಪ್ರಕಾರಲ್ಲಿ ಹೋದಾಗ ಅದೇ ಥರ ಎಲ್ಲರೂ ಮಾಡ್ತಾರೆ, ಹಾಗಾಗಿ ನಾನು ಹೋಗಲಿಲ್ಲ ಅನ್ನುವಂಥದ್ದು. ಇನ್ನು ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಪ್ರಶ್ನೆ ಬರುತ್ತಲ್ಲೇ, ಅಲ್ಲಿ ಕುಳಿತಂಥ ಆಡಿಯನ್ಸ್ ಕೇಳ್ತಾರೆ. ಸೊ ರಾಜಕೀಯಕ್ಕೆ ಬರೋ ವಿಚಾರ ಇದೆ ಅಂತ ಸದ್ಯಕ್ಕಿಲ್ಲ, ಮುಂದೆ ನೋಡಬೇಕು ಅನ್ನೋರ್ಥದಲ್ಲಿ ಅವ್ರು ಮಾತಾಡ್ತಾರೆ. ಸೊ ಇದು ಯಶ್ ಅವರ ಆಪ್ಕಿ ಅದಾಲತಲ್ಲಿ ಹೇಳಿರುವಂಥ ಮಾತುಗಳು. ತುಂಬ ಮೋಟಿವೇಟ್ ಮಾಡುತ್ತೆ ಮಾತುಗಳು. ಹಾಗೆಯೇ ಕನ್ನಡ ಇಂಡಸ್ಟ್ರಿನ ಮತ್ತಷ್ಟು ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋಗಬೇಕು ಅನ್ನುವಂಥ ಆಸೆ ಇದೆ ಇವ್ರಿಗೆ. ಸೊ ಟಾಕ್ಸಿಕ್ ಮೂಲಕ ದೊಡ್ಡ ಮಟ್ಟಕ್ಕೆ ಕಾಲಿಟ್ಟಿದ್ದಾರೆ. ಸೊ ಇವ್ರಿಗೆ ಯಶಸ್ಸಾಗಲಿ ಅಂಥೇಳಿ ನಾನು ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ. ವಿಡಿಯೋ ನೋಡೋದು ಪ್ರತಿಯೊಬ್ಬರಿಗೂ ಧನ್ಯವಾದಗಳು.